ನಗರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಸುಮಾರು ಇಲ್ಲಿನ ಕಮಿಷನರು ಸುಮಾರು 1 ತಿಂಗಳಿಗಿಂತ ಮೇಲಾಯಿತು ರಜಾ. ಇಲ್ಲಿ ಯಾವುದೇ ಕಚೇರಿನಲ್ಲಿ ಕೆಲಸಗಳು ಕೂಡ ಆಗ್ತಿಲ್ಲ. ಉದಾಹರಣೆಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಈ ಕ್ಷೇತ್ರದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹತ್ತರವಾದಂಥ ಒಂದು ಯೋಜನೆಯನ್ನು ಉದ್ಘಾಟನೆಯನ್ನು ಮಾಡಿದ್ರು. ಈ ಖಾತಾ ಆಂದೋಲನ ಅಂತೇಳಿ ಉದ್ಘಾಟನೆಯನ್ನು ಮಾಡಿದ್ರು. ಆ ಉದ್ಘಾಟನೆಯನ್ನು ಮಾಡಿ ಓದುತ್ತೆ ಹೊರತು ಪ್ರತಿ ವಾರ್ಡ್ಗೂ ಹೋಗಿ ಎಲ್ಲ ಅಧಿಕಾರಿಗಳು, ಇಲ್ಲಿನ ಕಮಿಷನರ್ಗಳು ಎಲ್ಲ ಸೇರಿ ನೂರಾರು ಅರ್ಜಿಗಳನ್ನು, ಸಾವಿರಾರು ಅರ್ಜಿಗಳನ್ನು ಸಾರ್ವಜನಿಕರಿಂದ ತೆಗೆದುಕೊಂಡು ಬಂದರು. ಆ ಅರ್ಜಿಗಳೆಲ್ಲ ಎಲ್ಲಿ ಹೋದೋ? ಕಸದ ಬುಟ್ಟಿಗೆ ಹೋದ್ವಾ? ಇಲ್ಲಿನ ಅಧಿಕಾರಿಗಳು ಹೇಳಬೇಕು. ನಗರಸಭೆಯಲ್ಲಿ ಊಟ ಹೊಡ್ಕೊಂಡು ಕೂತಿದ್ದೀರಲ್ಲ ಅಧಿಕಾರಿಗಳು, ಜನರ ತೆರಿಗೆ ದುಡ್ಡಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಟೂರ್ ಮಾಡಿದ್ದೀರಲ್ಲ ನಗರಸಭಾ ಸದಸ್ಯರುಗಳು, ಹೇಳ್ಬೇಕು ನೀವೆಲ್ಲರೂ ಕೂಡ. ಇಲ್ಲಿನ ಜನರು ಏನ್ ಕುರಿಗಳು ಅನ್ಕೊಂಡ್ಬಿಟ್ರ ನೀವು ಆಡದ್ದೇ ಆಟ, ನೀವು ಮಾಡುತ್ತೆ ಆಟ, ಯಾರು ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದೀರಾ ನಗರಸಭೆಯಲ್ಲಿ? ಇಲ್ಲಿನ ಕ್ಷೇತ್ರದ ಶಾಸಕರು ಅಂತ ಅವರು ಮುಖ್ಯಮಂತ್ರಿ ಆಗೋ ಬರೆದಲ್ಲಿದ್ದಾರೆ. ಇಲ್ಲಿನ ಕ್ಷೇತ್ರದ ಜನರ ಹಿತವನ್ನು ಕಾಪಾಡಕ್ಕಾಗ್ತಿದ್ದವರು ಈ ರಾಜ್ಯದ ಹಿತವನ್ನು ಹೇಗೆ ಕಾಪಾಡ್ತಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಆಡಳಿತ ವ್ಯವಸ್ಥೆ ಕುಸಿತ ಆಗಿದೆ ಈ ತಾಲೂಕಿನಲ್ಲಿ. ಎಲ್ಲೋಡಿದ್ರು ತಾಲೂಕು ಕಚೇರಿನಲ್ಲಿ ಕೆಲಸ ಆಗ್ತಿಲ್ಲ, ನಗರಸಭೆಯಲ್ಲಿ ಕೆಲಸ ಆಗ್ತಿಲ್ಲ. ಎಲ್ಲಂದ್ರಲ್ಲಿ ಗುಂಡಿಗಳು ಬಿದ್ದಿದ್ದಾವೆ, ಎಲ್ಲಂದ್ರಲ್ಲಿ ಮಳೆ ನೀರು ಹೋಗ್ಲಿಕ್ಕೆ ಒಂದು ಸ್ಯಾನಿಟರಿ ನೀಟಾದಂತ ಒಂದು ವ್ಯವಸ್ಥೆ ಇಲ್ಲ. ಇವತ್ತು MG ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಏನ್ ಕೆಲಸ ನಡೀತಿದೆಯಲ್ಲ, ವೈಟ್ ಟಾಪಿಂಗ್ ಕೆಲಸ, ಆ ವೈಟ್ ಟಾಪಿಂಗ್ ಸ್ಟಾರ್ಟ್ ಆಗಿ ಈಗಾಗಲೇ 2-3 ತಿಂಗಳು 38 ಕೋಟಿನಲ್ಲಿ ಕಾವೇರಿ ನೀರನ್ನು ಕೊಡ್ತೀವಿ ಅಂತ ಹೇಳಿ ನಗರಕ್ಕೆ ಇದನ್ನೆಲ್ಲ ಕಾಂಟ್ರಾಕ್ಟರ್ ಆ ಕಡೆಯಿಂದ ಪ್ರಾಯೋಜಕತ್ವ ಇದೆ ಅಂತಕ್ಕಂಥ ಮಾಹಿತಿ ನನಗಿದೆ ಸಾಹೇಬ್ರೆ. ಇದನ್ನ ನೀವು ಕೂಡ ಅದನ್ನು ತಿಳ್ಕೋಬೇಕು. ಆದದ್ದೇ ಆದ್ರೆ ಇದಕ್ಕೆ ಯಾರು ಕಾರಣಕರ್ತರು ಏನು ಅಂತಕ್ಕಂಥದ್ದನ್ನ ನೀವು ಎಲ್ಲರೂ ಆನ್ಸರ್ ಬಿಟ್ಟು ಹೋಗ್ಲಿಕ್ಕೆ. ಮತ್ತೆ ಇನ್ನೊಂದು, ಅಮೃತ ಯೋಜನೆಯಡಿ ಈ ನಗರಕ್ಕೆ 138 ಕೋಟಿ ವ್ಯಯದಲ್ಲಿ ಸರ್ಕಾರ ಎಲ್ರಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನ, ಕಾವೇರಿ ನೀರನ್ನ ಕೊಡಬೇಕು ಅಂತೇಳಿ ಕಾಮಗಾರಿಯನ್ನು ಪ್ರಾರಂಭ ಮಾಡುವಂತ ಗುತ್ತಿಗೆದಾರ ಎಲ್ಲ ರೋಡ್ಗಳನ್ನು ಹಾಕ್ತಿದ್ದಾರೆ ಸಾಹೇಬ್ರೆ. ಎಲ್ಲ ರೋಡ್ಗಳಲ್ಲೂ ತಿರ್ಗಾಡಕ್ಕಾಗೋದಿಲ್ಲ. ಯಾರೇ ಕೂಡ ಅವ್ರ ಮನೆ ಮುಂದೆ ಕಾರ್ಗಳು ನಿಲ್ಸ್ಕೊಳ್ಳೋದಲ್ಲ, ಬೈಕ್ಗಳು ನಿಲ್ಸ್ಕೊಳ್ಳೋಕೆ ಆಗೋದಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಪಲಾಯನ ಆಗೋಗವನೆ, ಕೇಳಿದ್ರೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಈ ನಗರಸಭಾ ಸದಸ್ಯರು, ಈ ನಗರಸಭೆ ಅಧಿಕಾರಿಗಳು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ನು ಯಾರನ್ನ ನಾವು ಕೇಳೋದು? ಯಾರನ್ನ ಕೇಳೋದು ಹೇಳಿ? ಈಗ MG ರಸ್ತೆನಲ್ಲಿ ವೈಟ್ ಟಾಪಿಂಗ್ ಆಯ್ತು ರಸ್ತೆ. ನಾನು ಒಂದು 4-5 ದಿನಗಳ ಕಾಲ ಈ ಕಾಮಗಾರಿನ ಈ ಸರ್ಕಲ್ ಬಂದಾಗ ತಡೆ ಹಿಡಿದಿದ್ದೆ. ನೋಡ್ರಿ, ಅವೈಜ್ಞಾನಿಕ ಮಾಡ್ತಾ ಇರ್ತಕ್ಕಂಥದ್ದು. ಈ ಚನ್ನಬಸಪ್ಪ ಸರ್ಕಲ್ ನಲ್ಲಿ ನಾವು ಚಿಕ್ಕ ಹುಡುಗರಿಂದಲೂ ನೋಡ್ತಾ ಇದೀವಿ. ಇಲ್ಲಿ ಬ್ರಿಟಿಷ್ ಕಾಲದಲ್ಲಿ ಆದಂತ ಸರ್ಕಲ್, ಅದು ಆಟೋಮೆಟಿಕ್ ಆಗಿ ಮೇಲ್ಗಡೆಯಿಂದ ಬಂದಿರತಕ್ಕಂಥ ನೀರೆಲ್ಲವೂ ಕೂಡ ಹಾದು ಹೋಗ್ಲಿಕ್ಕೆ ಒಳಗೆ ಆಟೋಮೆಟಿಕ್ ಒಂದು ಹೋಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಿಮೆಂಟ್ ಹಾಕಿ ಮುಚ್ಚಿ ಈಗ ತುಂಬ್ಕೊಂಡ್ಬಿಟ್ಟಿದೆ. ಯಾವುದೇ ತರದ ನೀರು ಹೋಗಲ್ಲ. ನೀವು ನೋಡಿದ್ರೆ ವೈಟ್ ಟಾಪಿಂಗು ಮಾಡ್ತಾ ಇದ್ದೀರಿ. ಅಲ್ಲಿರ್ತಕ್ಕಂಥ ಸೇತುವೆ ಬ್ರಿಡ್ಜ್ ಏನಿದೆ ಅದನ್ನ ದೊಡ್ಡದು ಮಾಡಿ ನೀರು ಹೋಗೋಕೆ ಸರಾಗ ಮಾಡಿ ಮತ್ತೆ ಅಡ್ಡಳ್ಳ ಅಲ್ಲೊಂದು ರಾಜಕಾಲುವೆಯನ್ನು ಮುಚ್ಚಿಕೊಂಡು ಆ ರಾಜಕಾಲುವೆ ನೀರೆಲ್ಲವೂ ಕೂಡ ಈ ರಸ್ತೆ ಬರ್ತಿದೆ. ಎಲ್ಲ ಪ್ರಭಾವಿಗಳು ರಾಜಕಾಲುವೆ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ರಾಜಕಾಲುವೆ 70 ಅಡಿ ಏನು ರಾಜಕಾಲುವೆ ಇರಬೇಕು, ಬಫರ್ ಝೋನೇ 70 ಅಡಿ ಇರಬೇಕು ಅಂತ ಹೇಳಿ ಕಾನೂನಲ್ಲಿದೆ. ರಾಜಕಾಲುವೆ ಒಂದು ಮೋರಿ ತರ ಆಗಿದೆ. ಆ ನೀರೆಲ್ಲ ರೋಡ್ ಬರ್ತದೆ. ಆ ಬ್ರಿಡ್ಜು ಈ ಬ್ರಿಡ್ಜ್ ಎರಡನ್ನೂ ಮಾಡಿ ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟರ್ ಹೇಳ್ತಾನೆ, ನಮ್ಗೆ ಎಸ್ಟಿಮೇಟ್ ಆಗಿಲ್ಲ, ನಾವೆಲ್ಲ ಮಾಡೋಣ. ಈ ನಗರಸಭೆಯ ಆಯುಕ್ತರಾಗ್ಲಿ ಇಂಜಿನಿಯರ್ಗಳಾಗ್ಲಿ ಕತ್ತೆ ಕಾಯ್ತಿದ್ರ? ಈ ರೋಡಿನ ಎಸ್ಟಿಮೇಟ್ ಆದಾಗ ಇವೆರಡು ಬ್ರಿಡ್ಜ್ ಅನ್ನ ಮಾಡ್ಬಿಟ್ಟು ರಸ್ತೆ ಮಾಡ್ಬೇಕು, ನೀವು ವೈಟ್ ಟಾಪಿಂಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಯಾಕೆ ನೀವು ಹೇಳಿಲ್ಲ? ಹಾಗಾದ್ರೆ ಜನರ ತೆರಿಗೆ ಹಣ ದೇವರ ಮಠದಲ್ಲಿ ಸ್ಮಶಾನ ಅಂತಿದೆ ನೋಡ್ರಿ. ಈ ರಾಜಕಾರಣಿಗಳು, ಈ ಅಧಿಕಾರಿಗಳು ಇದ್ದಾಗಾದ್ರೂ ಕೂಡ ನೆಮ್ಮದಿಯನ್ನ ಈ ಜನರು ಕೊಡೋದಿಲ್ಲ. ಈ ನಗರ ವ್ಯಾಪ್ತಿಯ ಜನರು ಸತ್ತಗಾರು ನೆಮ್ಮದಿಯಾಗಿ ದಫನ್ ಮಾಡಿಸ್ಕೊಳ್ಳುವ ಅಂತ ಹೇಳಿದ್ರೆ ಆ ಸ್ಮಶಾನವನ್ನ ಆಧುನೀಕರಣ ಮಾಡಬೇಕು ಅಂತೇಳಿ 4-5 ವರ್ಷದಿಂದ ನಿರಂತರವಾಗಿ ನಗರಸಭೆಗೆ ನಮ್ಮ ಭಾಸ್ಕರ್ ಕೂಡ ನಮ್ಮ ಮುನ್ರಾಜ್ ಅವರು ನಾವು ಸುದ್ದಿ
ಸುತ್ತಿ ಸುಸ್ತಾಗಿದ್ದೀವಿ ಸಾಹೇಬ್ರೆ. ಅಲ್ಲಿ ಹೋದ್ರೆ ಒಂದು ಕುಡಿಯೋ ನೀರಿಲ್ಲ, ನಿಂತ್ಕೊಳ್ಳಕ್ಕೆ ಬಿಸಿಲು ಮಳೆ ಬಂದ್ರೆ ಒಂದು ಶೀಟ್ ಹಾಕಿ ಒಂದು ಶೆಡ್ ಮಾಡಿಲ್ಲ. ಹೆಣನ ಒಂದ್ ಹೆಣ ಇನ್ನೊಂದು ಹೆಣ ಉಳ್ಬೇಕಂದ್ರೆ ಇನ್ನೊಂದು ಹೆಣ ಕೀಳ್ಬೇಕಲ್ಲಿ. ಈ ತರದ ಪರಿಸ್ಥಿತಿ. ಇದನ್ನ ನಗರಸಭೆ ಮಾಡಬೇಕು ಬಾಡೋದು ಸಾಹೇಬ್ರೆ. ಎಲ್ಲವೂ ಕೂಡ ಏನೇ ಹೇಳಿದ್ರು ಕೂಡ, ಯಾರೇ ಬಂದು ಹೇಳ್ಕೊಡಿದ್ರು ಇವತ್ತು ಹೇಳ್ತಾರೆ, ಈ ಹೋರಾಟಗಾರರು ನಾವು ಬಂದಿದ್ದೀವಿ, ಏನೋ ಇವತ್ತು 1 ಗಂಟೆ ಟೈಮ್ ಕೂಗ್ಕೋತಾರೆ ಹೋಗ್ತಾರೆ ಅಂತಕ್ಕಂಥದ್ದು ಚಿಟ್ಟಿಡ್ದು ಬಿಟ್ಟಿದೆ ಆಡಳಿತ. ನಮಗೂ ಕೂಡ ರೋಸ್ ಹೊತ್ತೋಗಿದೆ. ಈ ನಗರ ವ್ಯಾಪ್ತಿಯ ಜನರು ಮುಂದಿನ ದಿನಗಳಲ್ಲಿ ಈ ನಗರಸಭೆಗೆ ಬೀಗ ಹಾಕುವ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ಆಮೇಲೆ ನಗರಸಭೆದು ಹೇಳಬೇಕು ಅಂದರೆ ನಿಮಗೆ ಗೊತ್ತಿದೆ, ನಾನು ಹೊಸಬನಿಗೆ ಅದಾಗಿಯೂ ಕೂಡ ಅಲ್ಲೊಂದು ಅರ್ಧ ದಿನ ಇಲ್ಲೊಂದು ಅರ್ಧ ದಿನ ಇರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನನ್ನ ಡೇನ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಬಟ್ ಸೆನ್ಸಸ್ ಆಗಿರೋದ್ರಿಂದ ಅದು ಸರ್ಕಾರದ ಟಾಪ್ ಮೋಸ್ಟ್ ಪ್ರಯಾರಿಟಿ ಜಾಬ್ ಆಗಿರೋದ್ರಿಂದ ಬೇರೆ ಕೆಲಸದಲ್ಲಿ ಗಮನ ಕೊಡೋಕ್ಕಾಗಿರಲಿಲ್ಲ. ಇವಾಗ 19ನೇ ತಾರೀಕು ಮುಗಿದೋಗಿದೆ ಸೆನ್ಸಸ್. ಅದಾದಮೇಲೆ ನಿಮಗೆ ಗೊತ್ತು ದೀಪಾವಳಿ ಇತ್ತು. ಲಾಸ್ಟ್ 2 ಡೇಸಿಂದ ನಾನು ಕಂಟಿನ್ಯೂಸ್ ಬರ್ತಾ ಇದ್ದೀನಿ ನಗರಸಭೆಗೆ. ಇವ್ರೆಲ್ಲ ಅಧಿಕಾರಿಗಳು ಮೀಟಿಂಗು ಮಾಡಿದ್ದೀನಿ, ಕೆಲವೊಂದೆಲ್ಲ ಫೈನ್ ಸೈನು ಮಾಡಿದ್ದೀನಿ, ಸಕಾಲದಲ್ಲಿ ಏನೇನು ಪೆಂಡೆನ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಇವಾಗ ಏನು ಈ ಕಾಲದಲ್ಲೆಲ್ಲ ಹೇಳ್ಕೊಂಡಿದ್ದಿಲ್ಲ, ಅದು ಲಾಗಿನ್ 2 ದಿನ ಆಯಿತು ಆಗಿ. ನನ್ನ ಕಡೆಯಿಂದ ಏನು ಹೇಳ್ಬೋದು ಅಂದರೆ, ಏನೇನೋ ಕಾನೂನುಬದ್ಧವಾಗಿದೆಯೋ, ಏನೇನು ಮಾಡೋಕ್ಕಾಗುತ್ತೋ ಅದು ಯಾವುದನ್ನು ಪೆಂಡಿಂಗ್ ಇಟ್ಕೊಳ್ಳೋದಂಗೆ ಆದಷ್ಟು ಬೇಗ ಮಾಡೋಕ್ಕೊಡ್ತೀನಿ ನನ್ನ ಭರವಸೆ ನಿಮಗೆ. ಬಟ್ ನೀವೆಲ್ಲ ನಮ್ಮ ಕಾರ್ಯವೈಖರಿ ನೋಡಿದ್ದೀರಾ. ನಮ್ಮ ಬಂದು ಈ ತಾಲೂಕಿಗೆ 3 ತಿಂಗಳಾಯಿತು. ಇವಾಗ ಲಾಸ್ಟ್ ಒಂದು 20-25 ಡೇಸಿಂದ ನಮ್ಮ ಬಂದು ಈ ತಾಲೂಕಿಗೆ 3 ತಿಂಗಳಾಯಿತು. ಇವಾಗ ಲಾಸ್ಟ್ ಒಂದು 20-25 ಡೇಸಿಂದ ಸಾಮಾಜಿಕ ಮತ್ತು ಆಯಿತು. ಅದಕ್ಕೆ ಎಲ್ಲ ನಮ್ಮ ಸಿಬ್ಬಂದಿಗಳು ಅದರಲ್ಲೇ ಕಾರ್ಯನಿರತರಾಗಿತ್ತು. ಅದೆಲ್ಲ ನಿಮಗೂ ಗೊತ್ತಿದೆ, ನೀವು ನೋಡಿದ್ದೀರ. ಈ ನಗರಸಭೆ ಸಿಬ್ಬಂದಿಗಳು ಕೆಲವೊಬ್ಬರನ್ನ ಸೂಪರ್ವೈಸರ್ಸ್ ಆಗಿ ಹಾಗೂ ಎನಿಮಲ್ಸ್ ಆಗಿ ತೊಗೊಂಡಿದ್ವಿ. ಹಾಗೆ ನಮ್ಮ ತಾಲೂಕು ಆಫೀಸಲ್ಲೂ ಕೂಡ ಎಲ್ಲ ಈ ಕನಕಪುರದ ಎಲ್ಲ ಟೀಚರ್ಸ್ಗಾಗಲಿ ಅಥವಾ ಮತ್ತೊಂದು ಬೇರೆ ಇಲಾಖೆಗಳದ್ದಾಗಲಿ ಅವರೆಲ್ಲರೂ ಕೂಡ ಈ ಸಮಸ್ಯೆಯಲ್ಲಿ ತಗೊಂಡಿದ್ದರಿಂದ ಎಲ್ಲ 20-25 ಡೇಸಿಂದ ನಾನು ಒಪ್ಕೊತೀನಿ. ಯಾಕೆಂದರೆ ನಮ್ಮ ಕಂದಾಯ ಇಲಾಖೆನಲ್ಲೂ ಕೂಡ ಈ ಸಮೀಕ್ಷೆ ಇದ್ದಿದ್ದರಿಂದ ಬೇರೆ ಕೆಲಸಗಳಿಗೆ ಒಂದು ಸ್ವಲ್ಪ ಕುಂಠಿತ ಆಗಿರೋದನ್ನ ಒಪ್ಕೊತೀನಿ. ಅದರಿಂದ ಏನು ಮುಗಿಸ್ಕೊಳ್ಳೋ ಪ್ರಯತ್ನ ಇಲ್ಲ. ಬಟ್ ಇದೆಲ್ಲ ಕೇಳಿದ್ರು ಕೂಡ ನಮ್ಮ ಕಡೆಯಿಂದ ಏನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಾದ್ರೆ ಮಾಡ್ತಾನೆ ಇದ್ದೀವಿ. ತಮ್ಮಲ್ಲೇ ಕೆಲವೊಬ್ರು ನೋಡಿರ್ತೀರ ನಮ್ಮ ಕಾರ್ಯವೈಖರಿನ. ನಾನು ಬೆಳಗ್ಗೆ ಆಫೀಸಿಗೆ ಬಂದು 10 o'clock ಕೂತ್ಕೊಂಡೆ ಅಂದರೆ 7:38 ತನಕ ನನ್ನ ಕೈಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾನು ಕೆಳಗಡೆ ಇರೋ ಸಿಬ್ಬಂದಿನ ಹಿಡಿತದಲ್ಲಿ ಹಿಡ್ಕೊಂಡು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ. ಹಾಗೆ ತಮ್ಮಲ್ಲೂ ಕೆಲವೊಬ್ರು ಎಲ್ಲ ಮನವಿ ಕೊಟ್ಟಿದ್ರೆ ಅದು ನಿಮಗೂ ಗೊತ್ತಿದೆ, ಅದನ್ನು ಕೆಲಸಗಳು ಮಾಡ್ಕೊತೀನಿ ಕೆಲವರು.